ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಿಮ್ಮ ಇಂಗ್ಲಿಷ್ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ಮೊದಲನೇದಾಗಿ ಇಂಗ್ಲಿಷ್ ಕಲಿಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಪಾಠ ಬಂದ್ಬಿಟ್ಟು ಅಲ್ಫಾಬೆಟ್ಸ್ ಹೇಗಿರುತ್ತೆ ಅಂತ ಒಂದ್ಸಲ ನೋಡ್ಕೊಳ್ಳಿ. ಇವನ್ನ ಅಪ್ಪರ್ ಕೇಸ್ ಅಲ್ಫಾಬೆಟ್ ಅಂತ ಕರಿತೀವಿ. ಹೇಗೆ ಬರೆಯೋದು ಅಂತ ನೋಡ್ಕೊಳ್ಳಿ. ಒಂದೊಂದಾಗಿ ಬರಿತಾ ಇದ್ದೀನಿ. ಮೊದಲನೇ ಅಕ್ಷರ ಎ, ಎರಡನೇ ಅಕ್ಷರ ಬಿ, ಮೂರನೇ ಅಕ್ಷರ ಸಿ, ನಂತರ ಡಿ, ಈಗ ಬರಿತಾ ಇರೋದು ಇ. ಇದು ಎಫ್, ಇದು ಜಿ, ಇದು ಹೆಚ್, ಇದು ಐ, ಇದು ಜೆ, ಇದು ಕೆ, ಇದು ಎಲ್, ಇದು ಎಂ, ಇದು ಎನ್, ಓ, ಇದು ಪಿ, ಇದು ಕ್ಯೂ, ಇದು ಆರ್, ಇದು ಎಸ್, ಇದು ಟಿ, ಇದು ಯು, ಇದು ವಿ. ಈಗ ಬರಿತಾ ಇರೋದು ಡಬ್ಲ್ಯೂ, ಈಗ ಬರಿತಾ ಇರೋದು ಎಕ್ಸ್, ಇದು ವೈ, ಇದು ಝಡ್. ಕನ್ನಡದಿಂದ ಇಂಗ್ಲಿಷ್ ಕಲಿಯೋದಕ್ಕೆ ನಮ್ಮ ಇಂಗ್ಲಿಷ್ ಕ್ಲಾಸ್ ರೂಮ್ ಚಾನೆಲ್ನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.